ಅದು ನಿಮ್ದು ಪಪ್ಪನ ಫೋಟೋ ಮಮ್ಮಿ. ನಂದು ಪಪ್ಪಂದ? ಅವ್ರು ನನ್ನ ಪಪ್ಪಂದ ನನಗೆ ಮೊದಲೇನೆ ಗೊತ್ತಿತ್ತು ಮಮ್ಮಿ. ಸಾರಿ ಗೌತಮ್ ಅವರೇ, ಆಕಾಶ್ ನಿಮ್ಮ ಮಗನೇ. ನನಗೆ ಇಲ್ಲಿಂದ ಹೋಗೋದು ತುಂಬಾ ಬೇಜಾರಾಗ್ತಿದೆ ಮಮ್ಮಿ. ಆದ್ರೂ ನಾವು ಹೋಗೋಣ, ಇಲ್ಲಿರೋದು ಬೇಡ. ನನಗೆ ನಮ್ಮ ಪಪ್ಪ ಸೇಫ್ ಆಗಿರೋದೇ ಮುಖ್ಯ. ಹೋಗೋಣ ಮಮ್ಮಿ. ಬಾ ಚಿಕ್ಕಿ. ಹುಷಾರು. ಹೊರತೆ ಹೋಗಿ ಬರ್ತೀನಿ. ಹಲೋ ಸರ್. ನಾನೇ ನಿಮ್ಗೆ ಕಾಲ್ ಮಾಡಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀವೇ ಮಾಡಿದ್ರಿ. ನಿಮ್ಗೊಂದು ಬ್ಯಾಡ್ ನ್ಯೂಸ್ ಸರ್. ನೀವೇನ್ರಿ? ನಾನು ನಿಮಗೆ ಗುಡ್ ನ್ಯೂಸ್ ಹೇಳೋಣ ಅಂತ ಮಾಡಿದ್ರೆ ನೀವು ಒಂದೇ ಏಟಿಗೆ ಬ್ಯಾಡ್ ನ್ಯೂಸ್ ಅಂತಿರಲ್ಲ. ಏನು ವಿಷಯ? ಗುಡ್ ನ್ಯೂಸಾ? ಏನು ಸರ್? ಸರ್, ಅದೇನು ವಿಷಯ ಅಂತ ನೀವೇ ಹೇಳ್ಬಿಡಿ. ಯಾವತ್ತು ಮಂಚ ಆದವನು ಫಸ್ಟ್ ವಿಷ ಕುಡಿದು ಆಮೇಲೆ ಅಮೃತ ಕುಡಿಬೇಕು. ಅಮೃತ ಕುಡಿದ್ಮೇಲೆ ವಿಷ ಕುಡಿದ್ರೆ ಅದು ವೇಸ್ಟ್ ಆಗಿಬಿಡುತ್ತೆ. ಸೊ ನೀವೇ ಹೇಳಿ. ಅದೇ ಲೋನ್ ವಿಷಯ ಸರ್. ಆದಷ್ಟು ಬೇಗ ನೀವು ಈ ಲೋನ್ನ ಕ್ಲಿಯರ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ನಿಮ್ಮ ಕಂಪ್ನಿನ ಲಾಕ್ಔಟ್ ಮಾಡೋ ಡಿಸ್ಕಷನ್ ನಡೀತಾ ಇದೆ. ಏನೋ ನಿಮ್ಮ ಅಣ್ಣ ಗೌತಮ್ ದಿವಾನ್ ಅವ್ರ ರೆಪ್ಯುಟೇಷನ್ಗೋಸ್ಕರ ಬ್ಯಾಂಕ್ ಸ್ವಲ್ಪ ಹಿಂದೆ ಮುಂದೆ ತಡೀತಾ ಇದೆ. ಇದಾ ವಿಷಯ? ಫಸ್ಟ್ ಆಫ್ ಆಲ್ ಇದು ಬ್ಯಾಡ್ ನ್ಯೂಸೇ ಅಲ್ಲ ಸರ್. ಇನ್ಮೇಲೆ ನಂದು ಅವಂದು ಅಂತೆಲ್ಲ ಏನಿಲ್ಲ, ಪ್ರತಿಯೊಂದು ನಂದೆ. ಸಮಸ್ತ ಆಸ್ತಿ ನನ್ನ ಹೆಸರಿಗೆ ಬಂದಾಗಿದೆ. ನಾಳೆ ಬೆಳಗ್ಗೆ ಮನೆಗೆ ಬನ್ನಿ, ಡಾಕ್ಯುಮೆಂಟ್ಸ್ ತಗೊಂಡೋಗಿ. ಹೌದಾ? ರೂಟ್ ಕ್ಲಿಯರ್ ಆಯ್ತಾ? ಎಸ್. ಇನ್ಮೇಲೆ ಯಾವ ಪ್ರಾಬ್ಲಮ್ಸು, ಹರ್ಡಲ್ಸು, ಬ್ಯಾರಿಕೇಡು ಇದು ಯಾವುದೂ ಇರಲ್ಲ. ಎಲ್ಲ ಸಾಫ್ಟ್ ಆಗಿ, ಸ್ಮೂತ್ ಆಗಿ, ನಾನ್ ಸ್ಟಾಪ್ ಆಗಿ ಹೋಗ್ತಾ ಇರುತ್ತೆ. ಎಲ್ಲ ಆಸ್ತಿ ನನ್ನ ಹೆಸರಿಗೆ ಬಂದಾಗಿದೆ. ಈಗ ಬೇರೆ ಪ್ರಾಪರ್ಟಿನ ಕೊಲಾಟರ್ ಮಾಡೋಣ, ನಾಳೆ ಬನ್ನಿ. ಪಕ್ಕನಾ ಸರ್? ಇದೇನ್ರಿ ಕೇಳ್ತಾ ಇದ್ದೀರಾ ಒತ್ತಿ ಒತ್ತಿ? ನಾನೇ ಹೇಳ್ತಾ ಇದ್ದೀನಲ್ಲ, ಇದಕ್ಕೂ ಮೇಲೆ ಡೌಟಾ? ಸರ್, ಪ್ರತಿ ಸರಿನೂ ಹೀಗೆ ಹೇಳ್ತೀರಾ? ಅಲ್ಲಿ ಬಂದಾಗ ಮತ್ತೊಂದು ಪ್ರಾಬ್ಲಮ್ಮೇ ಕ್ರಿಯೇಟ್ ಆಗಿರುತ್ತೆ. ನಮಗೂ ಈ ಥರ ತುಂಬ ಸರಿ ಆಗ್ಬಿಟ್ಟಿದೆಯಲ್ವ ಸರ್, ಆ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ನೀವ್ ಹೇಳ್ತಿರೋದು ಕರೆಕ್ಟೇ, ಯಾಕಂದ್ರೆ ಅದು ಹಂಗೆ ನಡ್ಕೊಂಡ್ಬಂದಿರೋದು. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಈ ಬ್ಯಾಡ್ ಲಕ್ ಒಂದ್ಸಲ ಬಂದ್ರೆ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ ಅಂತ. ಅದೀಗ ನನ್ನ ವಿಚಾರದಲ್ಲಿ ಉಲ್ಟಾ ಆಗಿದೆ. ಗುಡ್ ಲಕ್ ಸ್ಟಾರ್ಟ್ ಆಗಿದೆ, ಅದು ಬ್ಯಾಕ್ ಟು ಬ್ಯಾಕ್ ನೆಕ್ಸ್ಟ್ ಹೊಡಿತಾನೆ ಇರುತ್ತೆ. ನೋಡಿ, ನಾನೇ ಖುದ್ದಾಗಿ ನಿಂತು ಪ್ರತಿಯೊಂದನ್ನು ಚೆಕ್ ಮಾಡಿ ನಿಮಗೆ ಕಾಲ್ ಮಾಡ್ತಾ ಇರೋದು. ನಾಳೆ ಬನ್ನಿ, ಕೆಲಸ ಮುಗಿಸೋಣ. ಸರಿ ಸರ್, ಹಾಗಿದ್ರೆ ಬೆಳಿಗ್ಗೆ ಬರ್ತೀವಿ ಸರ್. ಆಯ್ತು, ಡನ್. ಕಲ್ ಏನ್ ಹೇಳ್ತಾ ಇದ್ದೀರಾ? ಅಲ್ಲ, ಆಕಾಶ್ನ ಜೈದ ಮನೆ ಕರ್ಕೊಂಡ್ ಬಂದಿದ್ನ? ಹ್ಞೂ ಕಣಪ್ಪ, ಆ ಕಿರಾತಕ ಮಗುನ್ ಮನೆ ಕರ್ಕೊಂಡ್ಬಂದು ಕೂಡಾಕಿದ್ದ. ಈ ವಿಷಯ ನನ್ಗೆ ಯಾಕೆ ಫೋನ್ ಮಾಡಿ ಹೇಳಿಲ್ಲ ನೀವು? ಅಯ್ಯೋ ಆನಂದಪ್ಪ, ನಿನಗೆ ಎಷ್ಟು ಸರ್ತಿ ಫೋನ್ ಟ್ರೈ ಮಾಡಿದೆ ಗೊತ್ತಾ? ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಅದೇ ಗೌತಮ್ ನಂಬರು, ಅಡ್ರೆಸ್ ಎಲ್ಲ ಬದಲಾಗ್ಬಿಟ್ಟಿದೆಯಲ್ಲ, ನಂಗೆ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ಅವನನ್ನ ಎಲ್ಲಿ ನಿಂತು ಹುಡುಕ್ಲಿ, ಯಾರ ಹತ್ರ ಕೇಳಲಿ? ನಮ್ಮ ಕನೆಕ್ಷನ್ ಇದ್ದದ್ದು ನಿನ್ನ ಹತ್ರ ಮಾತ್ರ, ನೀನು ಫೋನ್ ಎತ್ತಲಿಲ್ಲ. ನಾನು ಏನು ಮಾಡಲಿ ಆನಂದಪ್ಪ? ಇರ್ಲಿ ಬಿಡಿ, ಬೇಜಾರು ಮಾಡ್ಕೊಬಿಡಿ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಬೇರೆ ಏನಾಯ್ತಲ್ಲಿ? ಅವನು ಮಗು ಮುಂದೆ ಕಣ್ಣಿಟ್ಬಿಟ್ಟು ಮಲ್ಲಿ ಕೈಲಿ, ಭೂಮಿಕನ್ ಕೈಲಿ ಆಸ್ತಿ ಪೇಪರ್ಗೆ ಸಿಗ್ನೇಚರ್ ಮಾಡ್ಕೊಂಡ್ಬಿಟ್ಟ. ಆನಂದಪ್ಪ, ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ ಕಣಪ್ಪ. ಅವನ್ ಪರಮ ನೀಚ. ನಮ್ಮೊಳಗೆಲ್ಲ ಆಸೆ ಇದ್ರೆ ಅವನೊಳಗಡೆ ಬರೀ ದುರಾಸೆನೆ ತುಂಬಿಕೊಂಡಿದೆ. ಎಷ್ಟು ಸಿಕ್ಕರೂ ತೃಪ್ತಿನೇ ಇಲ್ಲ, ಅತೃಪ್ತ ಆತ್ಮ ಅದು. ಜೊತೆಗೆ ಈ ದ್ವೇಷನೂ ಸೇರ್ಕೊಂಡ್ಬಿಟ್ರೆ
ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂಗೆ ಉರಿ ಭಯಂಕರವಾಗಿರುತ್ತೆ ಆನಂದಪ್ಪ. ಆನಂದಪ್ಪ ಅವನು ಇಷ್ಟಕ್ಕೆ ಸುಮ್ಮನಾಗ್ತಾನೆ ಅಂತ ಹೇಳಕ್ಕಾಗಲ್ಲ. ಅವನ ಹಿಸ್ಟ್ರಿನೇ ಖರಾಬ್ ಆಗಿದೆ. ಭಯಂಕರ ಹೋಪ್ಲೆಸ್ ಪರ್ಸನ್ ಅವ. ಹಂದಿ ಮೈಯಿಂದ ಸುಗಂಧ ಹೊರಗೆ ಬರಕ್ ಸಾಧ್ಯನೇನಪ್ಪ? ಅವನು ಹಂಗೆ. ನಾವು ಅವನ ಬಗ್ಗೆ ಏನು ಅಂದ್ಕೋತೀವಲ್ಲ ಅದ್ರ ಉಲ್ಟನೇ ಮಾಡೋದು ಅವನು. ಅದೇ ಅವನ ಸ್ಪೆಷಾಲಿಟಿ. ಆನಂದಪ್ಪ ಎಲ್ಲರ ಲೆಕ್ಕಾಚಾರನು ಬುಡ ಮೇಲೆ ಮಾಡ್ಬಿಡ್ತಾನೆ. ಅದು ಅವನು ಯಾರಿಗೂ ಬಿಟ್ಟು ಕೊಡೋದಿಲ್ಲ ಆನಂದಪ್ಪ. ಅದೇ ಬಂದಿರೋದು ಈಗ ಸಮಸ್ಯೆ. ನೋಡು ಅವನ ಮುಂದಿನ ನಡೆ ಏನು, ಗುರಿ ಏನು ಯಾವುದು ಗೊತ್ತಾಗ್ತಾ ಇಲ್ಲ. ಅದೇ ನನಗೆ ಟೆನ್ಷನ್ ಆಗ್ತಾ ಇರೋದು ಆನಂದಪ್ಪ. ಕಲ್ ಮಲ್ಲಿ ನನ್ನ ಮೀಟ್ ಮಾಡಬೇಕು ಅಂತ ಫೋನ್ ಮಾಡಿದ್ಲು. ಮೋಸ್ಟ್ಲಿ ಇದೇ ವಿಷಯ ಹೇಳೋದಕ್ಕಿರ್ಬೇಕು. ಮಲ್ಲಿ ಏನೋ ಮಾತಾಡಬೇಕು ಅಂತಲ್ಲ, ಏನೋ ಮಾತು? ಅಣ್ಣ, ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಪ್ರಾಬ್ಲಮ್ಮ? ಏನಮ್ಮ ಅದು? ಅದು ಅಕ್ಕವರು ಮತ್ತೆ ಅಪ್ಪು ಊರು ಬಿಟ್ಟು ಫಾರಿನ್ಗೆ ಹೋಗ್ತಾ ಇದ್ದಾರೆ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಅಣ್ಣ. ಅವ್ರನ್ನ ಯಾವತ್ತೂ ವಾಪಸ್ ಬರಲ್ಲ, ನಮಗಿನ್ ಯಾವತ್ತೂ ಸಿಗಲ್ಲ. ಏನಮ್ಮ ಹೇಳ್ತಾ ಇದೆಯಾ ಆನಂದಪ್ಪ? ಆನಂದಪ್ಪ ಏನಿದು ಸಿಡ್ಲು ಬಡ್ದಂಗೆ ಆಗ್ತಾ ಇದೆಯಲ್ಲ? ಮಲ್ಲಿ ಇಲ್ಲಿ ಏನಮ್ಮ ಆಯ್ತು? ಯಾಕೆ ದಿಢೀರಂತ ಫಾರಿನ್ಗೆ ಹೋಗ್ತಾ ಇದ್ದಾರೆ? ಯಾಕೆ ನಿರ್ಧಾರ ಮಾಡಿದ್ರು? ಇದಕ್ಕೆಲ್ಲ ಕಾರಣ ಆ ಜಯದೇವ್ ಅವರು. ನೆನ್ನೆ ಅವರು ಮಗುನ ಕರ್ಕೊಂಡು ಹೋದ್ರಲ್ಲ, ಆ ಇನ್ಸಿಡೆಂಟ್ ಆದ್ಮೇಲೆ ಅಕ್ಕವ್ರು ತುಂಬಾ ಭಯ ಪಟ್ಟಿದ್ದಾರೆ. ಮುಂದೆ ಮತ್ತೆ ಮಗುಗೆ ಏನಾದ್ರೂ ಅಪಾಯ ಆಗತ್ತೆ ಅನ್ನೋ ಕಾರಣಕ್ಕೆ ದೇಶ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದಾರೆ.